ಉತ್ತರಾಖಂಡದ 8ನೇ ತಾರೀಕು ನಡೆದಂತ ಉತ್ತರಾಖಂಡದಲ್ಲಿ ಅವೆಲ್ಲ ಮುಕ್ತ ಒಂದು ಸ್ಥಳ. ಅಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ರಾಷ್ಟ್ರೀಯ ನಾಯಕರು. ಅವರು ಭಾಷಣ ಮಾಡಿದ ತಕ್ಷಣವೇ ಆ ಜಾಗನ ಶುಚಿ ಮಾಡತಕ್ಕಂಥ ಕೆಲಸ, ಬ್ರಾಹ್ಮಣ್ಯ ಮನ್ಸುಳ್ತಕ್ಕಂಥ ಇವತ್ತೇನು ನಮ್ಮ ದೇಶದಲ್ಲಿ ಸಂಘ ಪರಿವಾರದವರು ಇದ್ದಾರ ಅವ್ರು ಮಾಡತಕ್ಕಂಥದ್ದು ಕೆಲಸ. ಇದು ರಾಷ್ಟ್ರ ಬಿಜೆಪಿ ನಾಯಕರಿಗೆ ಮತ್ತು ರಾಜ್ಯ ಬಿಜೆಪಿ ನಾಯಕರಿಗೆ ಇದು ಅರಿವಾಗಬೇಕಾಗಿತ್ತು. ಒಬ್ಬ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಮಾಡಿದಂತ ಅಸ್ಪೃಶ್ಯತೆ ಆಚರಣೆ ಮಾಡಿದಂತೆ ಆಗಿರೋದು ಇದು. ಅವ್ರಿಗೆ ಮಾಡ್ದಂಗಿಲ್ಲ. ದೇಶದಲ್ಲಿರ್ತಕ್ಕಂಥ ಶೋಷಿತ ಸಮುದಾಯಗಳು ಎಲ್ಲರಿಗೂ ಅವಮಾನ ಮಾಡಿದಂತ ಒಂದು ಪರಿಸ್ಥಿತಿ ಇವತ್ತು ದೇಶದಲ್ಲಿ ಆಡಳಿತ ಮಾಡತಕ್ಕಂಥ ಬಿಜೆಪಿಯ ಪ್ರಧಾನಮಂತ್ರಿ NDA ಸರ್ಕಾರ ಯಾವತ್ತಿದ್ರೂ ದೇಶದಲ್ಲಿ ಇರ್ತಕ್ಕಂಥ ದಲಿತರಿಗೂ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಕೆಲಸ ಇವತ್ತು ದೇಶದಲ್ಲಿ ಮಾಡ್ತಾ ಇದೆ. ಅದಕ್ಕಾಗಿ ಈ ಒಂದು ಜಾತಿ ಒಂದು ಅಸ್ಪೃಶ್ಯತೆ ವಿಚಾರ ಇಟ್ಟುಕೊಂಡು ಇವತ್ತು ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಹಿಂದುಳಿದ ವರ್ಗದ ಜಾತಿಗಳು, ದಲಿತರು, ಅಲ್ಪಸಂಖ್ಯಾತರು ಎಲ್ಲರೂ ಸೇರಿ ಇವತ್ತು ಏನು ಮನುಸ್ಮೃತಿ ಜಾರಿಗೆ ತರತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದೆ ದೇಶದಲ್ಲಿ. ಅಂತ ಒಂದು ಶಕ್ತಿಗಳ ವಿರುದ್ಧ, ಜಾತಿವಾದಿಗಳ ವಿರುದ್ಧ ನಾವೆಲ್ಲ ಹೋರಾಟ ಮಾಡಬೇಕು. ಆ ಒಂದು ಜಾತಿವಾದಿಗಳು ಹಿನ್ನಡೆಸ್ತಕ್ಕಂಥ ಕೆಲಸ ಶೋಷಿತ ಸಮುದಾಯಗಳು ಮಾಡ್ಬೇಕಂತ ನಾನು ಎಲ್ಲ ಶೋಷಿತರಲ್ಲಿ ಮನವಿ ಮಾಡ್ಕೊಳ್ತಾ ಇದೀವಿ. ಯಾಕಂದ್ರೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ನಮ್ಮ ದೇಶದಲ್ಲಿ 2ನೇ ಅಂಬೇಡ್ಕರ್ ಅಂತ ಜನ ಭಾವಿಸ್ತಾ ಇದಾರೆ ಅವ್ರನ್ನ. ಅಂತ ಒಬ್ಬ ವ್ಯಕ್ತಿಗೆ ಅವಮಾನ ಮಾಡತಕ್ಕಂಥ ಕೆಲಸ ಈ ಮನುವಾದಿಗಳು ಮಾಡ್ತಾ ಇದಾರೆ. ಅದಕ್ಕೆ ನಾವು ಬಳ್ಳಾರಿ ಜಿಲ್ಲೆಯ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರ ವತಿಯಿಂದ ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೀವಿ. ಇವ್ರ ಮನಸ್ಥಿತಿಗಳು ನೋಡಿದರೆ ದಯಮಾಡಿ ಹೋಮ ಮಾಡಿದ್ದಾರೆ. ಪಾಪ ಅವರು ಶುದ್ಧೀಕರಣ ಆಗಲಂತ ಮಾಡಿದ್ದಾರೆ. ನಾನು ಅವ್ರಿಗೆ ಮನವಿ ಮಾಡ್ತೀನಿ, ಬಿಜೆಪಿ ಮತ್ತು ಅವ್ರ RSS ಮಿತ್ರ ಸಂಘಟನೆಗಳಿಗೆ, ದಯಮಾಡಿ ಹೋಮ ಮಾಡಿ, ಬಹಳ ದೊಡ್ಡ ಹೋಮ ಮಾಡಿ, ಎಲ್ಲ ಕಡೆಗೆ ಮಾಡಿ, ದೇಶ ತುಂಬ ಮಾಡಿ. ಏನಕ್ಕೆ ಮಾಡ್ಬೇಕು ಗೊತ್ತಾ? ಈ ಅಮಿತ್ ಶಾ ಮತ್ತು ನಮ್ಮ ಮೋದಿ ಸಾಹೇಬ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಂತ ಮಾಡಿದ್ರೆ ನಾನು ಅವರೆಲ್ಲರಿಗೂ ನಿಜವಾಗ್ಲೂ ಋಣಿಯಾಗಿರ್ತೀನಿ. ಯಾಕಂತಂದ್ರೆ ಇವತ್ತು ದೇಶನ ಕೋಮುವಾದದ ಒಂದು ಪರಿಸ್ಥಿತಿ ತಗೊಂಡು ಹೋಗಿದ್ದಾರೆ. ಇವತ್ತು ದೇಶದಲ್ಲಿ ಏನು ಇಸಿಲ್ಲ, ಯಾವುದು ಇಸಿಲ್ಲ, ಎಲ್ಲ ಮಾರಾಟ ಮಾಡಿದ್ದಾರೆ. ಎಲ್ಲ ಮಾರಾಟ ಮಾಡಿದೆ. BSNL ನಮ್ಮದಂತ ಹೇಳ್ತೀವಿ, ಇವತ್ತು ನಮ್ಮದು BSNL. ರೈಲ್ವೆ ನಮ್ಮದಂತ ಹೇಳ್ತೀವಿ, ರೈಲ್ವೆ ನಮ್ಮದಲ್ಲ. ಏರ್ಫೋರ್ಸ್ ನಮ್ಮದಂತ ಹೇಳಿದ್ವಿ, ಏರ್ಫೋರ್ಟ್ ನಮ್ಮವಲ್ಲ. ಬಂದರು ನಮ್ಮವಂತ ಹೇಳ್ತಿದ್ವಿ. ನಮ್ಮದು ಅಂದ್ರೆ ಸರ್ಕಾರದ ನಮ್ಮದು, ಸರ್ಕಾರ ಇದ್ರೆ ಅದು ನಮ್ಮದು, ಬೇರೆ ಸ್ವತ್ತಾದ್ರೆ ಅದು ನಮ್ಮದಲ್ಲ. ಇಂಥ ಒಂದು ಪರಿಸ್ಥಿತಿ ಅವ್ರ ಮನಸ್ಥಿತಿ ಇದೆಯಲ್ಲ, ಆ ಮನಸ್ಥಿತಿ ಬದಲಾಗ್ಲಿಕ್ಕೆ ಈ ಹೋಮಗಳನ್ನು ಮಾಡ್ಲಿ ಅಂತೇಳಿ ನಾನು ಅವರಿಗೆ ಮನವಿ ಮಾಡ್ತಾ ಇದ್ದೀನಿ. ಇದನ್ನ ಇಡೀ ನಮ್ಮ ಕಾಂಗ್ರೆಸ್ ಪಕ್ಷ ಅಲ್ಲದೇನೆ ಎಲ್ಲಾ ಸಮುದಾಯಗಳು ಅತ್ಯುಗ್ರವಾಗಿ ಖಂಡನೆ ಮಾಡ್ಬೇಕು. ಯಾಕಂತಂದ್ರೆ ಇವತ್ತು ದೇಶದಲ್ಲಿ ಒಂದು ಕಾನೂನಿದೆ, SC/ST ಅಟ್ರಾಸಿಟೀಸ್ ಆಕ್ಟ್ 1917, ಪ್ರಿವೆನ್ಷನ್ ಆಫ್ SC/ST ಆಕ್ಟ್ 1978 ಏನಿದೆ, ಅದ್ರ ಕೆಳಗಡೆ ಇವರಿಗೆ ಬಂಧಿಸಬೇಕು, ಕೇಸ್ ಹಾಕ್ಬೇಕು. ಇಲ್ಲಿವರೆಗೆ ಲೇಟ್ ಮಾಡಿದ್ರೆ ಬಹಳ ಹೆಚ್ಚಾಯ್ತು. ಯಾಕಂದ್ರೆ ಯಾವುದೋ ಒಂದು FIR ಹೋದ್ರೆ ಇಮಿಡಿಯೇಟ್ ಆಗಿ ಕೇಸ್ ರಿಜಿಸ್ಟರ್ ಮಾಡ್ಬೇಕು. ಒಂದ್ ವೇಳೆ ಹೋಗಿಲ್ಲ ಅಂದ್ರೆ ಸುಮೋಟೋ ಕೇಸ್ ಹಾಕ್ಬೇಕು. ಹಾಕ್ಬಿಟ್ಟು ಅವ್ರು ಬಂಧಿಸಿ ಅವ್ರಿಗೆ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಆಗ್ಲೇಬೇಕು. ಇದನ್ನ ಮೋದಿ ಮತ್ತು ಅಮಿತ್ ಶಾ ಅವರು ಇದಕ್ಕೆ ಹೊಣೆಗಾರರಾಗ್ತಾರೆ. ಈ ದೇಶದ ದಲಿತರಿಗೆ ಮಾಡಿರ್ತಕ್ಕಂಥ ದೊಡ್ಡ ದ್ರೋಹ. ಯಾಕಂದ್ರೆ ದೇಶದ ದಲಿತರು ಈ ದೇಶದ ಮೂಲ ನಿವಾಸಿಗಳು. ಈ ಮೂಲ ನಿವಾಸಿಗಳಿಗೆ ಅವ್ರ ಮರ್ಮಕ್ಕೆ ನೀವು ಹೊಡಿತಕ್ಕಂಥ ಕೆಲಸ ಮಾಡ್ತಾ ಇದ್ರಿ. ಇದ್ರ ಬೆಲೆಯನ್ನು ತಾವು ಮುಂದಿನ ದಿನಗಳಲ್ಲಿ ಪಡ್ಕೊಳ್ತೀರಿ, ಅದ್ರಾಗ ಯಾವ್ದು ಅನುಮಾನ ಇಲ್ಲ. ಮತ್ತೊಮ್ಮೆ ಹೇಳ್ತೀನಿ, ಹೋಮ ಮಾಡ್ಲಿ, ಹೋಮ ಹವನ ಎಲ್ಲ ಮಾಡ್ಲಿ, ಅವರಿಬ್ಬರ ಮನಸ್ಸುಗಳಲ್ಲಿ ಒಳ್ಳೆ ಭಾವನೆಗಳು ಮೂಡ್ಲಿಕ್ಕೆ ಹೋಮ ಮಾಡ್ಲಿ ಅಂತ ಮನವಿ ಮಾಡ್ತಾ ಇದ್ದೀನಿ.